ತೆಗೆದು ತೋರಿಸು. ಇವತ್ತು ನನ್ನ ಮಗಳು ಬರ್ತಡೆಗೆ ಸ್ಕೂಲಲ್ಲಿ ಎಲ್ಲರಿಗೂ ಕೊಡೋಕ್ಕೆ ಚಾಕ್ಲೇಟ್ ಒಂದು ಬಾಕ್ಸ್ ಕೊಡಿಸಿದ್ದೀನಿ. ತಗೊಂಡೋಗ್ತಾ ಇದ್ದಾಳೆ. ನಿನಗೆ ಯಾವ ಚಾಕ್ಲೇಟ್ ಕೊಟ್ಟವಳು ತೋರ್ಸೋ. 5 ಸ್ಟಾರ್. ಹೊಟ್ಟೆ ಒಳಕಿಕ್ಕೊಂಡು ನಿಂತ್ಕೊ. ನಿಂತೀನಿ ಹೆಂಗೆ ನಿಂತ್ಕೊ. ಆ ಡ್ರೆಸ್ ಹಾಕ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದ್ಯಾವುದು ಪಿಂಕ್ ಕಲರ್ ಲಿಪ್ಸ್ಟಿಕ್ ಹಾಕಿದ್ಯಾ? ಪರವಾಗಿಲ್ಲ, ಹೋಗಿ ಸ್ಕೂಲ್ ತಗೊಂಡು ಬಿಡ್ತದಲ್ಲ. ಬಾಯ್. ತಿರ್ಗಾ ತಿಂದ ಅನ್ನ ಪುಳಿಯೋಗ್ರೆ ಬೇಡವಾ? ಟಿಫನ್ಗೆ ಹಾಕ್ಕೊಡ್ಲಾ? ಕಾಲೇಜಲ್ಲಿ ತಿನ್ನು. ಹೊರಗೆ 12 ಗಂಟೆ ಆಗ್ತದೆ. ತಾತನ ಹತ್ರ? ಸರಿ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಟು ಕಳಿಸ್ದೆ, ತಗೊಂಡೋದ್ಲು. ಅವಾಗೆ ತೋರಿಸೋದ್ನಲ್ಲ, ಅದಕ್ಕೆ ಇವಾಗ ನಾನೇ ಕೇಕ್ ಮಾಡ್ತಾಯಿದ್ದೀನಿ. ನೋಡಿ, ಕೇಕ್ ಮಾಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಐತೆ. ಇವಾಗ ಇದನ್ನು ಮೋಲ್ಡಿಂದ ತೆಗಿಬೇಕು. ವೆನಿಲಾ ಕೇಕ್ ನಾನೇ ಇವಾಗ ಮಾಡಿದ್ದೀನಿ. 30 ಮಿನಿಟ್ಸ್ ಇಟ್ಟಿದ್ದೆ ಬೇಕಾಗೋಕ್ಕೆ. ಇವಾಗ ತೆಗ್ದಿದ್ದೀನಿ. ಸ್ವಲ್ಪ ಬಿಸಿ ಐತೆ. ಆರಕ್ಕೆ ಇಟ್ಟಿದ್ದೆ. ನಾನು ಮಾಡೋವಾಗ ವಿಡಿಯೋ ಮಾಡಲಿಲ್ಲ, ಮಾಡಾದ್ಮೇಲೆ ಮಾಡಿದ್ದೀನಿ. ನನ್ನ ಮಗಳು 12:15 ಬಿಡ್ತಾರೆ ಕಾಲೇಜು, ಕರ್ಕೊಂಬರಕ್ಕೆ ಹೋಗಬೇಕು. ಇದನ್ನು ಮಾಡಿ ಇಟ್ಬಿಟ್ಟು ಹೋದರೆ ಆಮೇಲೆ ಮೇಲೆ ಕ್ರೀಮೆಲ್ಲ ಹಚ್ಚೋಕ್ಕೆ ತಣ್ಣಗಾಗುತ್ತಲ್ಲ, ತಣ್ಣಗಾದ್ಮೇಲೆ ಹಚ್ಬೇಕಲ್ವ. ಅದಕ್ಕೆ ಇವಾಗ ಇದನ್ನು ತೆಗಿತೀನಿ. ಬನ್ನಿ, ಅಂಗಡಿನಲ್ಲಿ ಕೇಕ್ ತರೋಣ ಅಂತ ಇದ್ದೆ, ಆದರೆ ನನ್ನ ಮಗಳು ನೀನೇ ಮಾಡು ಅಂತ ಇದ್ಲು. ಅದಕ್ಕೆ ಮಾಡಿದೆ. ಇವತ್ತು ನಂದು ನನ್ನ ಮಗಳದ್ದು ಇಬ್ಬರದು ಒಂದೇ ದಿನ ಬರ್ತಡೆ. ಆದರೆ ಇವತ್ತು ಕಾಲೇಜ್ ಇದೆ ಅವಳಿಗೆ, ಕಾಲೇಜ್ಗೆ ಹೋಗಿದ್ದಾಳೆ. ಬರೋ ಅಷ್ಟೊತ್ತಿಗೆ ಇದು ಬೇಸ್ ಮಾತ್ರ ಮಾಡಿ ಇಟ್ಕೊಂಡ್ರೆ ಕ್ರೀಮ್ ಆಮೇಲೆ ಹಚ್ಬೋದು ಅಂತೇಳಿ ಇದನ್ನು ಮಾಡಿಡ್ತಾ ಇದ್ದೀನಿ. ಇನ್ನೇನು ಆಯಿತು ಟೈಮು 11:15 ಆಯಿತು. 12:15 ಬಿಡ್ತಾರೆ. ಅಷ್ಟೊತ್ತಿಗೆ ಹೋಗಬೇಕು ಕರ್ಕೊಂಬರೋಕ್ಕೆ. ಫುಲ್ ಸೆಕೆ ಅಂದರೆ ಸೆಕೆ. ಇಷ್ಟೊತ್ತು ಫ್ಯಾನ್ ಹಾಕ್ಕೊಂಡಿದ್ದೆ. ಇವಾಗ ವಿಡಿಯೋ ಮಾಡೋಕ್ಕೆ ಆಫ್ ಮಾಡಿದೆ. ಇವಾಗ ಇದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಈ ಥರ ಸೈಡೆಲ್ಲ ಬಿಟ್ಕೊಂಡೈತೆ, ಓಪನ್ ಮಾಡಬೇಕು. ನೋಡಿ, ಪೇಪರ್ ಸಿಕ್ಕಲಿಲ್ಲ, ಬಟರ್ ಪೇಪರ್ ಸಿಕ್ಕಲಿಲ್ಲ. A4 ಶೀಟ್ ಹಾಕ್ತಿದ್ದೆ ಯಾವಾಗೂ ನಾನು, ಆದರೆ A4 ಶೀಟು ಸಿಕ್ಕಲಿಲ್ಲ. ನನ್ನ ಮಕ್ಳಿಗೆ ಗೊತ್ತಿಲ್ಲ ಐತೆ ಅಂತ, ಆದರೆ ಅವ್ರು ಕಾಲೇಜ್ಗೆ ಹೋಗ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಇದು ಒಂದು ಬುಕ್ದು ಪೇಪರೇ ಹಾಕಿದ್ದೀನಿ, ಎಣ್ಣೆ ಹಾಕ್ಬಿಟ್ಟು. ನೋಡಿ, ವಾವ್, ಸೂಪರಾಗಿ ಬಂದೈತೆ, ಸಕ್ಕದಾಗಿ ಬಂದೈತೆ. ತೋರಿಸ್ತಿದ್ದೀರಿ ನಿಮಗೆ. ನೋಡಿ, ಸಕ್ಕದಾಗೈತೆ. ಯಪ್ಪ, ಒಂದೇ ಕೈಯಲ್ಲಿ ವಿಡಿಯೋ ಮಾಡಬೇಕಂದ್ರೆ ಆಗಲ್ಲ. ಸಾಫ್ಟಾಗೈತೆ ನೋಡಿ. ಇದನ್ನು ಇವಾಗ ಇಲ್ಲಿ ಕಟ್ ಮಾಡಬೇಕು, ಮಧ್ಯಕ್ಕೆ ಕಟ್ ಮಾಡಿ ಆಮೇಲೆ ಕ್ರೀಮ್ ಹಾಕಬೇಕು. ಇಲ್ಲಿ ಕಟ್ ಮಾಡಬೇಕು. ನಾನೇ ಮಾಡಿದ ಕೇಕ್ ಹೇಗಿದೆ ಇವಾಗ? ಒಂದು ಮಧ್ಯಕ್ಕೆ ಒಂದು ಕಟ್ಟು, ಮೇಲೆ ಸ್ವಲ್ಪ ಗೋಪುರ ಥರ ಐತಲ್ಲ, ಅದೊಂದು ಸಣ್ಣ ಕಟ್ಟು ಮಾಡಿ ಆಮೇಲೆ ಇದಕ್ಕೆ ಕ್ರೀಮ್ ಹಾಕೋದು ಅಂತ ಡಿಸೈಡ್ ಮಾಡಿದ್ದೀನಿ. ಕ್ರೀಮ್ ತಗೊಂಡು ಬಂದಿದ್ದೀನಿ, ವಿಪ್ಪಿಂಗ್ ಕ್ರೀಮು. ಮನೆಯಲ್ಲೇ ಮಾಡ್ಬೋದು, ಆದರೆ ಅದು ಮಾಡೋದು ಜಾಸ್ತಿ ಕಷ್ಟ. ಅದಕ್ಕೆ ನೋಡಿ, ವಿಪ್ಪಿಂಗ್ ಕ್ರೀಮ್ ತಂದಿಟ್ಟಿದ್ದೀನಿ.
ಚಾಕ್ಲೇಟ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ನನಗೆ ಚಾಕ್ಲೇಟ್ ಇಷ್ಟ, ಅವಳಿಗೆ ಚಾಕ್ಲೇಟ್ ಇಷ್ಟ, ನನಗೆ ಚಾಕ್ಲೇಟ್ ಇಷ್ಟ ಇಲ್ಲ. ಅದಕ್ಕೆ ಯಾವುದು ಬೇಡ ಅಂತ ವೆನಿಲಾ ಮಾಡಿದ್ದೀನಿ. ವೆನಿಲಾ ಇನ್ನೂ ಬಿಸಿ ಐತೆ. ಬಿಸಿ ಫುಲ್ ಇದು ಕೂಲ್ ಆದಮೇಲೆ, ಇದು ಫುಲ್ ಕೂಲ್ ಆದಮೇಲೆ ಕ್ರೀಮ್ ಹಾಕಬೇಕು. ಅದು ಇನ್ನು ಇವಾಗ ಟೈಮ್ ಬಂದು 11:45 ಅಲ್ವಾ. ಸಾಯಂಕಾಲ ತನಕ ಕೂಲ್ ಆಗಲಿ, ಹೆಂಗಿದ್ರು ಸಾಯಂಕಾಲ ತಾನೇ ಕಟ್ ಮಾಡೋದು, ಆವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಸಾಯಂಕಾಲ ಮಾಡೋದಲ್ವ ಅಂತ ತಕ್ಕ ಫುಲ್ ತಣ್ಣಗಾಗಲಿ. ನುಗ್ಗೆ ಸೊಪ್ಪು ಸೂಸ್ತಾ ಇದ್ದೆ. ಇವತ್ತೇನು ಅಡುಗೆ ಇಲ್ಲ ಫ್ರೆಂಡ್ಸ್. ಬೆಳಿಗ್ಗೆನೇ ಪುಳಿಯೋಗರೆ ಮಾಡಿದ್ದೆ, ಅದನ್ನೇ ಇವಾಗ ತಿಂದಿದ್ದು. 12 ಗಂಟೆ ಆತೈತೆ. ಈ ಬಿಸಿಲಲ್ಲಿ ಇವಾಗ ಹೆಂಗಪ್ಪ, ಇಷ್ಟು ದಿನ 1 ವಾರ ಆಯಿತು ಕಾಲೇಜ್ ಸ್ಟಾರ್ಟ್ ಆಗಿ. ಅವ್ರ ಅಪ್ಪನೇ ಬಿಡ್ತಾಯಿದ್ರು, ಕರ್ಕೊಂಬರ್ತಾಯಿದ್ರು. ಇವತ್ತು ನನ್ನ ಮಗನ ಕಾಲೇಜ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅವನ ಜೊತೆ ಹೋಗಿದ್ದಾರೆ ಟೀಚರ್ಸ್ ಹತ್ರ ಮಾತಾಡೋಕ್ಕೆ. ಎಕ್ಸಾಮ್ದು ಸ್ವಲ್ಪ ಫೀಸ್ ಕಟ್ಟಬೇಕಿತ್ತು, ಅದಕ್ಕೆ ಅಲ್ಲಿಗೋಗಿದ್ದಾರೆ. ಅದಕ್ಕೆ ಇವಾಗ ನಾನು ಕರ್ಕೊಂಬರ್ಬೇಕು. ನನಗಿವಾಗ ಇಷ್ಟು ಬಿಸಿಲಲ್ಲಿ ಇವಾಗ ಹೆಂಗೆ ನಡೆಯೋದು ಅಂತ ಟೆನ್ಷನ್ ಆಗ್ತೈತೆ. ಇನ್ನು ಅರ್ಧ ಗಂಟೆನೇ ಇರೋದು. ಅರ್ಧ ಗಂಟೆಯಲ್ಲಿ ಇವಾಗ ತಿಂಡಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ತಿನ್ಬಿಟ್ಟು ಇಲ್ಲೇ ಇಕ್ಕಿದ್ದೀನಿ. ಇವಾಗ ತಿಂದಿದ್ದೀನಿ ಪುಳಿಯೋಗರೆ ಒಂದು ಸ್ವಲ್ಪ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು? ಮಧ್ಯಾಹ್ನಕ್ಕೆ ಇವಾಗ ಅಡುಗೆ ಏನು ಮಾಡಲ್ಲ ನಾನು, ಯಾಕೆಂದರೆ ಮೊಸರು ಐತೆ. ಅಪ್ಪ, ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ಕೈ ನೋವು. ಮೊಸರು ಐತೆ, ಅದಕ್ಕೇ ಪುಳಿಯೋಗರೆನೂ ಐತೆ. ಜಾಸ್ತಿ ಪುಳಿಯೋಗರೆ ಮಾಡಿದ್ದೆ. ಮಕ್ಕಳು ಇವಾಗ ಬಂದರೆ ಅದನ್ನೇ ತಿಂತಾರೆ. ನಮಗೆ ಮುದ್ದೆ ಮೊಸರು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೂ ಸ್ನಾನ ಆಗಿಲ್ಲ, ಏನಾಗಿಲ್ಲ ಫ್ರೆಂಡ್ಸ್. ನಂದು ಕೇಕ್ ಮಾಡಿಕೊಂಡೇ ಇಷ್ಟೊತ್ತಾಯಿತು. ಕೇಕ್ ಮಾಡ್ಕೊಂಡು ಇಷ್ಟೊತ್ತಾಯಿತು, ಅದು ರೆಡಿ ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಕರ್ಕೊಂಬರೋದ, ಇಲ್ಲ ಕರ್ಕೊಂಬಂದು ಆಮೇಲೆ ಸ್ನಾನ ಮಾಡೋದ ನೋಡ್ತೀನಿ. ಯಾಕೆಂದರೆ ಈಗ ಸ್ನಾನ ಮಾಡಿಕೊಂಡು ಬಿಸಿಲಲ್ಲಿ ಹೋದರೆ ಮತ್ತೆ ಸೆಕೆ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಮನೆಗೆ ಬಂದರೆ ಇರೋಕ್ಕಾಗಲ್ಲ. ಅದಕ್ಕೆ ಹೋಗಿ ಕರ್ಕೊಂಡು ಬಂದು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಕೇಕ್ನ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವತ್ತೇನು ಅಡುಗೆ ಮಾಡಲ್ಲ, ಪಾಯಸ ಒಂದು ಮಾಡ್ತೀನಿ ಅಷ್ಟೇ. ಸೇಮ್ ಅವತ್ತು ತೋರಿಸಿದ್ನಲ್ಲ ನಂದಿನಿ ಮಿಕ್ಸ್, ಅದೊಂದು ಪಾಯಸ ಮಾಡ್ತೀನಿ ಅಷ್ಟೇ. ಯಾಕೆಂದರೆ ನನಗೆ ಈ ಕಡೆ ಕೈ ನೋವು, ಸ್ವಲ್ಪ ಸುಸ್ತಾತೈತೆ. ಅದಕ್ಕೆ ಫೋನ್ ಹಿಡಿಯೋಕ್ಕಾಗ್ತಾಯಿಲ್ಲ ನನಗೆ. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಆಮೇಲೆ ಪೂಜೆ ಎಲ್ಲ ಮಾಡಿ ಕೇಕ್ ಕಟ್ ಮಾಡೋವಾಗ ತೋರಿಸ್ತೀನಿ. ಅಪ್ಪ ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡಿದ್ದೀನಿ ಹಿಂಗೆ ಈ ಥರ ಮಾಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಬೇಕು. ಇದನ್ನು ನೋಡಿ ಫ್ರೆಂಡ್ಸ್, ಇವಾಗ ಇದು ಕಟ್ ಮಾಡಿದ್ದೀನಿ. 3 ಲೇಯರ್ ಕಟ್ ಮಾಡಿದ್ದೀನಿ. 1 2 3 ಲೇಯರ್ ಕಟ್ ಮಾಡಿದ್ದೀನಿ. ಈ ಕಡೆ ಒಂದು, ಈ ಕಡೆ ಒಂದು. ಇದ್ರ ಮಧ್ಯ ಹಚ್ಚಕ್ಕೆ ಇದು ಒಂದು ಬಟರು ಮತ್ತು ಹಾಲು, ಒಂದು ಸಕ್ಕರೆ ಹಾಕಿ ಈ ಥರ ಕ್ರೀಮ್ ಮಾಡಿದ್ದೀನಿ. ಕೋಕೋ ಪೌಡ್ರ್ ಹಾಕಿದ್ದೀನಿ. ಸಕ್ಕರೆ ಪುಡಿ, ಬಟರು, ಹಾಲು ಈ ಥರ ಮಧ್ಯ ಹಚ್ಚಕ್ಕೆ, ಇಲ್ಲಿ ಒಳಗಡೆ ಹಚ್ಚಕ್ಕೆ. ಆಮೇಲೆ ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಐತೆ, ಇದು ಬೀಟ್ ಮಾಡಿ ಮೇಲ್ಗಡೆ ಹಚ್ಚೋದು. ಇವಾಗ ಮಿಷಿನು ಇವಾಗ ತೆಗಿಬೇಕು. ಇದ್ರ ಮೇಲೆ ಒಂದು ಬಟರ್ ಪೇಪರ್ ಕೊಡೆ. ಇದ್ರ ಮೇಲೆ ಇಕ್ಕದ್ ಬೇಡ, ಬಟರ್ ಪೇಪರ್ ಇಕ್ಕಲ್ಲ ಅಂಗಡಿ. ತಿರ್ಗಾ ಇದನ್ನ ತೊಳೆದಿಕ್ಬೇಕಲ್ಲ ನೋಡಿ.
ಇದು ಬೇಡ, ತಟ್ಟೆ ತಾಂಬ ಒಂದು. ಅದ್ರಲ್ಲೇ ಮಾಡೋದು, ಆಮೇಲೆ ತೊಳೆಯುವಂತ ಇಕ್ಕಮ್ಮ. ತೊಳೆಯಕ್ಕಾಗಲ್ಲ. ಅಂಗಡಿಯವರು ಅದ್ರಲ್ಲೇ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ. ಆಮೇಲೆ ಸಕ್ಕರೆ ತಗೊಂಡು ಒಂಚೂರು ನೀರು ತಾಂಬ, ಅದಕ್ಕೆ ಮೇಲೆ ಹಾಕಕ್ ಸಕ್ಕರೆ ನೀರು. ಎಷ್ಟು ಚೆನ್ನಾಗಿ ಮಾಡಿದ್ರೆ ಎಲ್ಲ ಪುಡಿ. ಏನ್ ಇವಾಗ ನೆಲ್ದಾಗೆ ತಿನ್ನು, ಒಳ್ಳೆ ಅದೇ ದೊಡ್ಡ ಸೀನ್ ಮಾಡ್ತಾ ಇದ್ಯಾ. ಕೂದಲೈತೆ ಈಗ ಆಯ್ಕೊಂಡು ತಿನ್ನೋ ಬದ್ಲು ಹಂಗೆ ತಿನ್ನು. ಹೋಗಲ್ದು ಸಕ್ಕರೆ ಡಬ್ಬನು ತಾಂಬ. ಬೀಟರು, ಸ್ಪೇಲ್ಸು, ಟಾಪಿಂಗು, ಇದು ಮೆಜರ್ಮೆಂಟ್ ಕಪ್ಸು, ಇದು ಮೇಲ್ಗಡೆ ಟಾಪಿಂಗ್. ಅದೆಲ್ಲ ಬೇಕಾಗಲ್ಲ, ಈ ಸಿಂಪಲಾಗಿ ಇದರಲ್ಲೇ ಇದೊಂದಿದ್ರೆ ಸಾಕು. ಇದೊಂದಿದ್ರೆ ಸಾಕು. ಫಸ್ಟ್ ಇದು ವಿಪ್ಪಿಂಗ್ ಮಾಡಬೇಕು, ಇದನ್ನು ಕೂಲ್ ಆಗಬೇಕು. ಐಸ್ ಬಾಕ್ಸಲ್ಲಿ ಇಕ್ಬಿಟ್ಟಿದ್ದೆ. ಇದನ್ನು ಬೀಟ್ ಮಾಡೋಕ್ಕೆ ಬಟ್ಲು ಬೇಕಲ್ಲ. ಸಕ್ಕರೆ ನೀರು ಏನಕ್ಕೆ ಇಷ್ಟೊಂದು ನೀರು? ನಾನು ಹೇಳಿದ ನೀರು ತಾಂಬ ಅಂತ, ಬಟ್ಲಿಗೆ ಉಯ್ಕೊಂಡು ಬಂದ್ಬಿಡು ಅಂತ ಹೇಳಲಿಲ್ಲ. ಲೋಡ್ತಲ್ಲಿ ತಾಂಬೋಗು. ಅದೇನಕ್ಕೆ ಬೇಡ, ಅಷ್ಟೊಂದು ನೀರು ಬೇಡ, ಸುಮ್ಮನೆ ಎಳ್ಳೆಯರ್ಗೆ ಹಾಕಕ್ಕಷ್ಟು. ಸುಮ್ಮನೆ ಒಂಚೂರು ಕೇಕ್ ಆ ಕಡೆ ಈ ಕಡೆ ಜರುಗಬಾರ್ದು. ನೀನು ಎಂಜಲ್ ಮಾಡಿರೋದು ಮಾಡಲ್ಲ ನಾನು. ಸುಮ್ಮನೆ ಕೇಕ್ ಒಂಚೂರು. ಹಿಂಗೆ ಸಕ್ಕರೆ ನೀರು ಇದಕ್ಕೆಲ್ಲ ಹಾಕ್ಬೇಕು. ಸಕ್ಕರೆ ನೀರು ಹಾಕಿ ತಿರುಗಿಸ್ಕೊಳಮ್ಮ. ಅದು ತಿರುಗ್ಸೋದು ಕ್ರೀಮ್ ಹಾಕೋವಾಗ ಮ್ಯಾಲೆ ಹಾಕೋವಾಗಲ್ಲ, ಮ್ಯಾಲೆ ಹಾಕುವಾಗ ತಿರುಗಿಸ್ತಾರೆ. ವಿಡಿಯೋ ಮಾಡೋವಾಗ ಮಾತಾಡಬೇಡ ನೀನು. ಇದೇ ನನಗೆ ಡಿಸ್ಟರ್ಬ್ ಆಗೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂದೆ ಕೇಳಿಸ್ತಾ ಇರ್ತದೆಲ್ಲ. ವಿಡಿಯೋ ಮಾಡೋರು ಮಾತಾಡಬಾರ್ದು, ಬಾಯಿ ಮುಚ್ಕೊಂಡಿರೋದು ಫಸ್ಟ್ ಕಲಿಬೇಕು.
ಆಫ್ ಮಾಡು ಆಮೇಲೆ ಬಂದಿದೆಯಾ ಯಾಕೆ ನೋಡ್ಲಿಲ್ವಾ ಅದು ನೀನು? ಇದನ್ನ ನಾನು ನೋಡೇ ಇಲ್ಲ. ಸಾಕ ಇವೆಲ್ಲ ಊಟ ಹೋಗಿ ಪುಳಿಯೋಗರೆ ಇರ್ತೀನಿ ಇಲ್ಲ ಆಲೆ ಒಡ್ಕೊಂಡ್ ಬಂದಿದ್ದೆ